ಯಾರೂ ನಮ್ಮವರಲ್ಲ, ಯಾವುದೂ ನಮ್ಮದಲ್ಲ, ಇಲ್ಲಿ ಯಾವುದು ಶಾಶ್ವತವಲ್ಲ. ನಾವು ಇಲ್ಲಿ ಸ್ವಲ್ಪ ದಿವಸ ಅಪೂರ್ಣವಾದ ಅನುಭವಗಳನ್ನು ಅನುಭವಿಸಲು ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ಬರುವಾಗ ಏನು ಹೊತ್ತುಕೊಂಡು ಬಂದಿಲ್ಲ, ಹೋಗುವಾಗ ಸಹ ಏನು ಹೊತ್ತುಕೊಂಡು ಹೋಗುವುದಿಲ್ಲ. ಬರೀ ಪಾಪ ಪುಣ್ಯ ಲೆಕ್ಕ ಮಾತ್ರ ನಮ್ಮ ಜೊತೆ ಬರುತ್ತೆ. ಇದರ ಬಗ್ಗೆ, ಪಾಪ ಪುಣ್ಯಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ, ಪುಣ್ಯ ಕಾರ್ಯಗಳನ್ನು ಮಾಡಿ, ಸರಿಯಾದ ಜೀವನ ಮಾರ್ಗದಲ್ಲಿ ಜೀವನ ಮಾಡಿ, ಇಲ್ಲಿ ಆನಂದ, ಆರೋಗ್ಯ, ನೆಮ್ಮದಿ, ಶಾಂತಿಯನ್ನು ಪಡೆಯಿರಿ. ಇಲ್ಲಿಂದ ಹೋಗುವಾಗ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಹೋಗಿ ಉತ್ತಮ ಪುನರ್ಜನ್ಮ ಪಡೆದುಕೊಳ್ಳಿ, ಅಥವಾ ಸ್ವರ್ಗವನ್ನು ಸೇರಿಕೊಳ್ಳಿ, ಅಥವಾ ಮೋಕ್ಷವನ್ನು ಪಡೆದುಕೊಳ್ಳಿ.